everyone fine. ಎಸ್ ಬೇಮ ನನಗೆ ಅದೇ ಅಗೈನ್ ನಿನಗಾಗಿ ಟೈಮಲ್ಲಿ ಹೊರಟ್ರೆ ಅದಾದಮೇಲೆ ಈಗ ಬಂದಂಥ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಹೋಯಿತು. ಆಮೇಲೆ ಅದೊಂದು ಟ್ರೆಂಡ್ ಕ್ರಿಯೇಟ್ ಆಗೋಯಿತು. ರಾಧಿಕಾ ಅವ್ರು ಇದ್ದರೆ ಅದು ಸೂಪರ್ ಹಿಟ್ಟು. ಆಮೇಲೆ ನಿಮ್ಮನ್ನೊಂಥರ ಮಾಡ್ರನ್ ಆಗಿ ನಾವು ನೋಡಿದ್ವಿ. ರಾಧಿಕಾ ಮೇಡಮ್ ಅಂತಾರೆ ಎಲ್ಲ ಸಿನಿಮಾಗಳು ಅವರೇ ಒಂಥರ ಅಲ್ಟ್ರಾ ಸ್ಟೈಲಿಶ್ ಆಗಿ ನೋಡಿದಂಥ ಆ ಟೈಮಲ್ಲಿ ಆ ಒಂದು ಸಕ್ಸಸ್ ಎಲ್ಲ ಇತ್ತಲ್ಲ ಮೇಡಮ್ ನಿಮಗೆ. ಕಂಟಿನ್ಯೂಸ್ ಹಿಟ್ ಬರ್ತಾಯಿತ್ತು, ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು, ಡ್ಯಾನ್ಸ್ ನಂಬರ್ಸ್ ಸಿನಿಮಾಗಳು. ಆ ಮೂಮೆಂಟ್ ಹೆಂಗೆ ಎಂಜಾಯ್ ಮಾಡ್ತಿದ್ರಿ ಅನ್ನೋದು. ಅಂದರೆ ನಿಜ ಹೇಳ್ಬೇಕಂದ್ರೆ ನಾನು ಇವತ್ತಿಗೂ ನನಗೆ ಡಾನ್ಸ್ಗೆ ಪ್ರಾಮುಖ್ಯತೆ ಇರೋ ಸಿನಿಮಾ ಸಿಕ್ಕಿಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಡ್ಯಾನ್ಸ್ ಅಂದರೆ ನನಗೆ ಅದೊಂದು ನನ್ನ ತುಂಬ ಡ್ರೀಮ್ ಇದೆ. ಒಂದು ಸಿನಿಮಾ ಅಟ್ಲೀಸ್ಟ್ ಒಂದು ಸಾಂಗ್ ಆದರೂ ಫುಲ್ ಫ್ಲೆಡ್ಜ್ ಡಾನ್ಸ್ ಇರಲೇಬೇಕು ಸಿನಿಮಾದಲ್ಲಿ ಅಂತ. ಸೊ ಆ ಥರ ಒಂದು ಅವಕಾಶ ನನಗಿನ್ನೂ ಸಿಗಲಿಲ್ಲ. ಸೊ ಮುಂದೆ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಮತ್ತು ಇನ್ನೂ ಹಲವಾರು ಪಾತ್ರಗಳಲ್ಲಿ ನಾನು ಮಾಡಬೇಕು ಅನ್ನೋ ಆಸೆ ಇದೆ. ಅದು ಬಟ್ ಈ ಸಿನಿಮಾ ಮಾತ್ರ ಭೈರಾದೇವಿ ನನ್ನ ಲೀಸ್ಟಲ್ಲಿ ಇರಲಿಲ್ಲ. ಯಾಕಂದರೆ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಒಂದು ಹೆಣ್ಣು ಅಗೋರಿ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅಗೋರಿಗಳಿದ್ದಾರೆ ಬಟ್ ಹೆಣ್ಣು ಅಗೋರಿ ಇಲ್ಲ ಅಂತಲೇ ನಾನು ಅಂದ್ಕೊತಾ ಇದ್ದೆ. ಬಟ್ ಹೆಣ್ಣು ಅಗೋರಿ ಒಂದು ಪಾತ್ರ ಬಂದಾಗ ನನಗೆ ನಿಜಕ್ಕೂ ಇದೊಂಥರ ನನಗೆ ಬೋನಸ್ ಅಂತ ಅನ್ನಿಸ್ತು. ಈ ಪಾತ್ರ ನಾನು ಮಾಡ್ತಾ ಇದ್ದೀನಿ, ಇದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದೆ ನನ್ನ ಜೀವನದಲ್ಲಿ. ಸೊ ಹಾಗೆ ಆಮೇಲೆ ಈಗ ನಾರ್ಮಲಾಗಿ ಯಾವುದಾದ್ರು ಸಿನಿಮಾಗಳನ್ನ ತಗೊಂಡ್ರೆ ಅಗೋರಿಯಾಗಿ ಒಬ್ಬ ಮೇಲ್ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡ ಅಥವಾ ತೆಲುಗು ಬೇರೆ ಯಾವ ಭಾಷೆಗಳಾದರೂ. ಫೀಮೇಲ್ ಆಗಿ ನೀವು ಅಗೋರಿ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಅದು ಮೇಕಪ್ಪು ನಾನು ಟೀಸರ್ ನೋಡಿದ್ವಲ್ಲ, ನಾವು ಬಿಟ್ಟಿರೋ ಗ್ಲಿಂಪಸ್ಗಳೆಲ್ಲ ಸಕ್ಕದಾಗಿದೆ. ನಾವೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ದಮಯಂತಿ ನೋಡಿದ್ವಿ ನಾವು, ಈ ಥರನೇ ಇದ್ರಿ ನೀವು ಸಿನಿಮಾದಲ್ಲೂ. ಬಟ್ ಇಲ್ಲಿ ಟೋಟಲ್ ಡಿಫ್ರೆಂಟ್, ಇಷ್ಟು ಚಾಲೆಂಜ್ ಆಗಿತ್ತು ಅನ್ನೋದು. ಅಗೋರಿ ಪಾತ್ರವನ್ನು ಮಾಡಬೇಕು, ನೀವೇನಾದ್ರು ಟ್ರೈನಿಂಗ್ ತೊಗೊಂಡಿದ್ದು, ಎಲ್ಲೆಲ್ಲಾದ್ರೂ ಹೋಗಿದ್ರಾ ಅಥವಾ ಅಗೋರಿ ಪ್ಲೇಸ್ಗಳನ್ನ ನೀವು ಮೀಟ್ ಮಾಡಿದ್ರಾ ಅವ್ರನ್ನ ಹೋಗಿ ಪರ್ಸ್ನಲಾಗಿ? ಇಲ್ಲ, ಆ ಥರ ಅಂದರೆ ನನಗೆ ಫಸ್ಟೇ ನಿಜ ಹೇಳಬೇಕಂದ್ರೆ ಅಗೋರಿ ಅಂದ್ರೇ ಒಂದು ಭಯ ಇತ್ತು. ಅಯ್ಯೋ ಅವರು ಹೇಗಿರ್ತಾರಪ್ಪ ಅಂದರೆ ಗೊತ್ತಿಲ್ಲ ಅಲ್ಲ ನಮಗೆ, ಅವ್ರ ಬಗ್ಗೆ ನಮಗೆ ಜಾಸ್ತಿ ಏನು ಮಾಹಿತಿ ಇರಲಿಲ್ಲ. ನಮ್ಮ ನಿರ್ದೇಶಕರು ಶ್ರೀಜಯ್ ಅವರು ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಅವ್ರು ಏನು ಮಂತ್ರಗಳು ಹೇಳ್ತಾರೆ, ಅವ್ರು ಯಾವ ರೀತಿ ಇರ್ತಾರೆ, ಯಾವ ಥರ ಬಟ್ಟೆ ಹಾಕುತ್ತಾರೆ, ಅವ್ರ ದಿನಚರಿ ಹೇಗಿರುತ್ತೆ. ಸೊ ನಮ್ಮ ನಿರ್ದೇಶಕರು ಅದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರು. ನಾನು ಮುಂಚೆನೇ ಹೇಳಿದ್ದೆ, ನೀವು ಕಲೆಕ್ಟ್ ಮಾಡ್ಕೊಂಡು ಬನ್ನಿ, ನನಗೆ ಯಾವ ರೀತಿ ಪಾತ್ರ ನಾನು ನಿಭಾಯಿಸಬೇಕು ನೀವು ನನಗೆ ಹೇಳಿ, ನಾನು ಅದೇ ರೀತಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಮುಂಚೆನೇ. ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ಬಹಳನೇ ರಿಸರ್ಚ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಕೆಲವು ಮಂತ್ರಗಳು ಬರುತ್ತೆ, ಅದು ಒರಿಜಿನಲ್ ಅವ್ರು ಏನು ಮಂತ್ರ ಹೇಳ್ತಾರಲ್ಲ, ಒಂದು ಬೆಂಕಿ ಹಚ್ಚುವಾಗ ಪ್ರತಿಯೊಂದು ಆ ಮಂತ್ರಗಳು ಅಗೋರಿಗಳು ಏನು ಯೂಸ್ ಮಾಡ್ತಾರೆ ಅದನ್ನೇ ನಾವು ಕೂಡ ಈ ಸಿನಿಮಾದಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಅಂದರೆ ನಮ್ಮ ಡೈರೆಕ್ಟರ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ಒರಿಜಿನಲ್ ಏನು ಅಗೋರಿಗಳು ಬಳಸ್ತಾರೋ ಅದನ್ನೇ ಡೈಲಾಗ್ಗಳನ್ನ ಬಳಸಿರೋದು. ಯಾಕಂದರೆ ನಾನು ಅದೊಂದು ಎಂಥ ಪವಾಡ ಅಂದರೆ ಒಂದು ಸೀನ್ ಇತ್ತು, ಒಂದು ಮಂತ್ರದಿಂದ ಬೆಂಕಿ ಬರೆಸ್ಬೇಕು. ಆ ಮಂತ್ರ ನಾನು ಹೇಳ್ತಾ ಇದ್ದೀನಿ, ಅದು ನಾನು ನಿಜಕ್ಕೆ ಇವಾಗ ಮರ್ತೋಗಿದ್ದೀನಿ, ಆ ಮಂತ್ರ ನೆನಪಿಲ್ಲ. ಆ ಮಂತ್ರ ಹೇಳುವಾಗ ಮೇಲೆ ಫುಲ್ಲು ಫೈರ್ ಆಗೋಯ್ತು. ಅಯ್ಯೋ ನಾನು ನೋಡಿ ಶಾಕ್ ಆಗೋಗ್ಬಿಟ್ಟೆ, ಈ ಮಂತ್ರಕ್ಕೆ ಪವರ್ ಇದೆಯಾ, ಏನಿದು ಕತೆ ಅಂತ. ಅಂದರೆ ಸೆಟ್ ಒಳಗಡೆ ಶೂಟಿಂಗ್ ನಡೀತಾ ಇರುವಾಗ ಸೊ ಸಖತ್ ಪವರ್ ಇದೆ ಆ ಮಂತ್ರಕ್ಕೆ ಅಂತ ಅನಿಸ್ತು. ಅಂದರೆ ಇಡೀ ಭೈರಾದೇವಿ ಸಿನಿಮಾ ಸೆಟ್ಟಲ್ಲಿ ಆಗುವಂಥ ಕತೆ ಇಲ್ಲ, ಸೆಟ್ ಇದೆ, ಸ್ಮಶಾನದಲ್ಲಿದೆ, ಮತ್ತು ಊಟಿ ಮತ್ತು ಕಾಶಿ, ಹಲವಾರು ಪ್ಲೇಸಸಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಅಂದರೆ ಭೈರಾದೇವಿ ಸಿನಿಮಾದಲ್ಲಿ ಟೋಟಲ್ಲು ಏನು ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ಬಿಟ್ಟು ನಿಮಗೆ ಹೆವಿ ಚಾಲೆಂಜ್ ಅನಿಸಿದ್ದು ಸೀನ್ ಯಾವುದು? ಯಾಕಂದರೆ ಅಗೋರಿ ಪಾತ್ರ ಮಾಡೋದೇ ಒಂದು ದೊಡ್ಡ ಚಾಲೆಂಜು. ಅದರಲ್ಲೂ ಕೂಡ ಈ ಸೀನ್ ಆಗ್ತಾ ಇಲ್ಲ ನನಗೆ, ಅದನ್ನೇನೋ ಒಂಥರ ಭಯ ಆಗೋದು, ಒಂಥರ ಫೀಲ್ ಆಗೋದು, ಆ ಥರ ಅನಿಸಿದ್ದು. ನನಗೆ ಒಂದು ಸಲ ನಾನು ಮೇಕಪ್ ಹಾಕ್ಕೊಂಡು ನಾನು ಸೆಟ್ಟಿಗೆ ಹೋದ್ಮೇಲೆ ನನಗೆ ಈ ಥರ ಪಾತ್ರ ಆಗಲ್ಲ, ಈ ಸೀನ್ ಮಾಡೋಕ್ಕಾಗಲ್ಲ ಅಂತ ನನ್ನ ಜೀವನದಲ್ಲಿ ನನಗೆ ಯಾವತ್ತೂ ಯಾವುದೂ ಅನಿಸಿಲ್ಲ. ಬಟ್ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಈ ಸ್ಮಶಾನ ಅನ್ನೋ ಕಾನ್ಸೆಪ್ಟೇ ನನಗೆ ಭಯ ಇತ್ತು. ಅಯ್ಯೋ ಸ್ಮಶಾನಕ್ಕೆ ಹೋಗಬೇಕಾ, ಸ್ಮಶಾನದಲ್ಲಿ ಶೂಟಿಂಗ್ ಮಾಡಬೇಕಾ, ಸ್ಮಶಾನದಲ್ಲಿ ಈ ಥರ ಗೆಟಪ್ ಹಾಕೋಬೇಕಾ, ಇದಲ್ದಿರ ಕಾಳಿ ಗೆಟಪ್ ಬೇರೆ ಇದೆ ಸ್ಮಶಾನದಲ್ಲಿ, ಆ ಮಂತ್ರಗಳೆಲ್ಲ ಇದೆ, ಅದು ರಾತ್ರಿ ಶೂಟಿಂಗು, ಅದೊಂದು ಬಹಳನೇ ಭಯ ಆಯ್ತು. ಯಾಕಂದರೆ ನನಗೆ ನನ್ನ ಲೈಫಲ್ಲಿ ನಾನು ತುಂಬ ಎದುರೋದು ಅಂದರೆ ದೆವ್ವಗಳಿಗೆ. ಅದಕ್ಕೆ ಅಂದರೆ ಹೇಳ್ತೀನಿ, ಸ್ಟೋರಿ ಹೇಳ್ತೀನಿ ಕೇಳಿ. ಸಖತ್ ಭಯ ಆಯಿತು. ಬಟ್ ಯಾವಾಗ ಈ ಗೆಟಪ್ ಹಾಕೊಂಡು ನಾನು ಸ್ಪಾಟ್ಗೆ ಹೋದೆ, ನಾನು ಸೀನ್ ಅಂದರೆ ಒಂದು ಫಸ್ಟ್ ಡೇ ಶೂಟಿಂಗ್ ಆಯ್ತಲ್ಲ, ಫಸ್ಟ್ ಡೇ ಇಂದಾನೆ ಆ ಭಯ ಅನ್ನೋದು ಹೊರಟೇ ಹೋಯ್ತು. ಇವತ್ತಿಗೂ ನೀವು ದೆವ್ವ ಅಂದರೆ ಭಯಾನ ಅಂತ ಕೇಳಿದ್ರೆ ನಂಗೆ ಭಯ ಇಲ್ಲ. ಅಷ್ಟೊಂದು ಧೈರ್ಯ ಬಂತು. ಅದು ಇಲ್ಲಿಂದ ಆ ಧೈರ್ಯ ಬಂತು ನನಗಂತೂ ನಿಜಕ್ಕೂ ಗೊತ್ತಿಲ್ಲ. ಬಟ್ ಇವತ್ತಿಗೂ ನನಗೆ ಆ ದೆವ್ವ ಭೂತಗಳು ಭಯ ಇಲ್ಲ ನನಗೀಗ.